ಫ್ರೆಂಡ್ಸ್, ನೀವು ಮೀಶೋ ಆ್ಯಪಲ್ಲಿ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ನಿಮ್ಮೊಂದು ಪ್ರಾಡಕ್ಟು ಆರ್ಡರ್ ಬಂದಿರುತ್ತೆ. ಅದು ಕಸ್ಟಮರ್ಗೆ ರೀಚ್ ಕೂಡ ಆಗಿರುತ್ತೆ. ಆವಾಗ ಕಸ್ಟಮರ್ ಏನೋ ಒಂದು ಸಮ್ ರೀಸನ್ಸಿಂದ ಆ ಒಂದು ಆರ್ಡರು ರಿಟರ್ನ್ ನಿಮಗೆ ಬಂದಿರುತ್ತೆ. ಸೊ ರಿಟರ್ನ್ ಮಾಡಿರ್ತಾರೆ. ಆವಾಗ ನಿಮಗೇನಾಗುತ್ತೆ, ಆ ಒಂದು ಕೊರಿಯರ್ ಬಾಯ್ ಪಾರ್ಟ್ನರ್ದು ಏನು ಅಮೌಂಟ್ ಇರುತ್ತೆ, ರಿವರ್ಸ್ ಚಾರ್ಜ್ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಚಾರ್ಜಸ್ನ ನೀವು ಕೈಯಾರೆ ಪೇ ಮಾಡಬೇಕಾಗುತ್ತೆ. 155, 166 ಈ ಥರ ಒಂದಿಷ್ಟು ಚಾರ್ಜಸ್ ಇರುತ್ತೆ. ಅದು ನಿಮ್ಮ ಕೈಯಿಂದ ಪೇ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ. ಅದಕ್ಕಂತಲೇ ಮೀಶೋದವರು ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ದಾರೆ. ಏನಂದರೆ, ಈ ಒಂದು ಸೆಲ್ಲರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಏನು ಕೈಯಾರೆ ನೀವು ಪೇ ಮಾಡಿರ್ತೀರಲ್ವಾ, ಅದನ್ನು ನಿಮಗೆ ರಿಟರ್ನ್ ಕ್ಲೇಮ್ ಅಂತ ಹೇಳ್ಬಿಟ್ಟು ಆಪ್ಷನ್ ಮಾಡಿದ್ದಾರೆ. ಆ ಒಂದು ರಿಟರ್ನ್ ಕ್ಲೇಮ್ ಮುಖಾಂತರ ನೀವು ಕೈಯಾರೆ ಏನು ಹಾಕಿರ್ತೀರ ದುಡ್ಡು, ಅದು ನಿಮಗೆ ರಿಟರ್ನ್ ಬರುತ್ತೆ. ಓಕೆನಾ. ಸೊ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಅದನ್ನು ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಸೆಲ್ಲರ್ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಹಾಗೆ ಯಾವ ರೀತಿ ಕೊರಿಯರ್ ಪಾರ್ಟ್ನರ್ನ ಕಾಂಟ್ಯಾಕ್ಟ್ ಮಾಡೋದು, ನಮ್ಮ ಒಂದು ಬಂದಿರೋ ಆರ್ಡರ್ನ ಮನೆಗೆ ಬಂದು ಕೊರಿಯರ್ ಪಾರ್ಟ್ನರು ಯಾವ ರೀತಿ ತೊಗೊಂಡು ಹೋಗ್ತಾರೆ, ಅದಕ್ಕೆ ಚಾರ್ಜಸ್ ಎಷ್ಟಾಗುತ್ತೆ, ಹಾಗೆ ಕೊರಿಯರ್ ಕವರ್ಸ್ನ ಎಷ್ಟು ತೊಗೋಬೇಕು, ಯಾವ ಸೈಜ್ ತೊಗೋಬೇಕು, ಎಲ್ಲಿಂದ ನಾವು ಪ್ಯಾಕೆಟ್ಸ್ನ ಆರ್ಡರ್ ಮಾಡ್ಕೋಬೇಕು, ಬಾರ್ಕೋಡೆಡ್ ಕವರ್ ಅಂದರೆ ಏನು, ರಿಟರ್ನ್ ಕ್ಲೇಮ್ ಯಾವ ರೀತಿ ಮಾಡೋದು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಿಟರ್ನ್ ಕ್ಲೇಮ್ನ ಯಾವ ರೀತಿ ನಾವು ರೀಫಂಡ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೇನೆ. ಓಕೆನಾ. ಇವಾಗ ನಾವು ಹೋಗೋಣ ಮೀಶೋ ಸಪ್ಲೈಯರ್ ಹಬ್ಗೆ ಹೋಗೋಣ. ಓಕೆನಾ. ಸೊ ಮೀಶೋ ಸಪ್ಲೈಯರ್ಗೆ ಹೋಗಿ ಇಲ್ಲಿದೆ ನೋಡಿ, ಈ ಥರ ಮೀಶೋ ಸಪ್ಲೈಯರ್ ಹಬ್ಗೆ ಹೋದಾಗ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ಹೋಮ್, ಆರ್ಡರ್ಸ್, ರಿಟರ್ನ್ ಅಂತ ಹೇಳ್ಬಿಟ್ಟು. ಸೊ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲೇಮ್ ಟ್ರ್ಯಾಕಿಂಗ್ ಅಂತ ಇದೆ ನೋಡಿ, 3rd ಆಪ್ಷನ್ ಇದೆ ನೋಡಿ, ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಬ್ಲೂ ಕಲರ್ ಬಾಕ್ಸಲ್ಲಿ ಗೋ ಟು ಕ್ಲೇಮ್ ಟ್ಯಾಬ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಿಮ್ಮ ಒಂದು ಕಂಪ್ಲೇಂಟ್ ಏನಿರುತ್ತೆ ಅದನ್ನು ರೈಸ್ ಮಾಡಿಬಿಟ್ಟು ನೀವು ನಿಮ್ಮೊಂದು ಅಮೌಂಟ್ನ ರೀಫಂಡ್ ಮಾಡ್ಕೋಬೋದು. ಓಕೆನಾ. ಸೊ ಮೇಯ್ನಾಗಿ ನೀವು ಈ ಒಂದು ರಿಟರ್ನ್ ಅಮೌಂಟ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದರೆ ಫಸ್ಟು ನಾನು ಹೇಳ್ತೀನಿ ಬಾರ್ಕೋಡೆಡ್ ಕವರ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೀವೇನು ಪ್ರಾಡಕ್ಟ್ ಕಳಿಸ್ತಾ ಇರ್ತೀರಲ್ವ, ಅಲ್ಲಿ ಪ್ಯಾಕ್ ಮಾಡೋಕ್ಕೆ ಬಾರ್ಕೋಡೆಡ್ ಕವರ್ಸ್ನ ಯೂಸ್ ಮಾಡಬೇಕು. ಸೊ ಬಾರ್ಕೋಡೆಡ್ ಕವರ್ಸ್ ಅಂದರೆ ಏನು, ಇದನ್ನು ಹೇಗೆ ಪರ್ಚೇಸ್ ಮಾಡೋದು, ಯಾವ ಸೈಜಲ್ಲಿ ಪರ್ಚೇಸ್ ಮಾಡೋದು, ಇದರ ರೇಟ್ ಎಷ್ಟು, ಪ್ರತಿಯೊಂದನ್ನು ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಯಾಕಂದರೆ ಈ ಒಂದು ವೀಡಿಯೋದಲ್ಲಿ ಲಾಂಗ್ ಆಗುತ್ತೆ ವೀಡಿಯೋ, ಹಾಗಾಗಿ ಹಿಂದಿನ ಒಂದು ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. ಬೇಕಂದರೆ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದರಿಂದ ಏನೇನು ಯೂಸ್ ಆಗುತ್ತೆ ಅಂದರೆ, ಆ ಒಂದು ಬಾರ್ಕೋಡೆಡ್ ಕವರ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬೇರೆ ಏನಾದರೂ ಯೂಸ್ ಮಾಡಿದರೆ, ಬೇರೆ ಕವರ್ಸ್ ಯೂಸ್ ಮಾಡಿದರೆ ಕ್ಲೇಮ್ ಆಗೋದು ಸ್ವಲ್ಪ ಡೌಟ್ ಇರುತ್ತೆ, ಯಾಕಂದರೆ ಪ್ರೂಫ್ ಅನ್ನೋದು ಅಲ್ಲಿ ಸ್ಟ್ರಾಂಗಾಗಿ ಇರೋದಿಲ್ಲ. ಓಕೆನಾ. ಸೊ ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಸೊ ರಿಟರ್ನ್ ಬಂದ ಪ್ರಾಡಕ್ಟ್ನ ಚೆಕ್ ಮಾಡ್ಕೋಬೇಕು. ಓಕೆನಾ. ನೀವು ರಿಟರ್ನ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನೀವು ಫಸ್ಟ್ ಮಾಡಬೇಕಾಗಿರೋದು, ಬಯ್ಯರ್ಗೆ ನಿಮ್ಮೊಂದು ಪ್ರಾಡಕ್ಟು ರಿಟರ್ನ್ ಆದಾಗ ನೀವು ಮಾಡಬೇಕಾಗಿದ್ದ ಕೆಲಸ, ಆ ಒಂದು ಬಂದಿರೋ ಪ್ರಾಡಕ್ಟನ್ನು, ಡೆಲಿವರಿನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ರಾಂಗ್ ಐಟಮ್ ಬಂದಿದೆಯಾ, ಡ್ಯಾಮೇಜ್ ಆಗಿದೆಯಾ, ಅಥವಾ ಖಾಲಿ ಪಾಕೆಟ್ನ ಕಳಿಸಿದಾರಾ, ಅಂದರೆ ಕಸ್ಟಮರ್ಸು ಒಳಗಡೆ ಇರೋ ವಸ್ತುನ ತಕ್ಕೊಂಡ್ಬಿಟ್ಟು ಖಾಲಿ ಪ್ಯಾಕೆಟ್ನ ಮತ್ತೆ ರಿಟರ್ನ್ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ನೀವು ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಚೆಕ್ ಮಾಡ್ಕೋಬೇಕಾದ್ರೆ ಒಂದು ಪ್ರೂಫ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿ. ಓಕೆನಾ. ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ತೊಗೋಬೇಕಾದ್ರೆ, ಅಥವಾ ಕಸ್ಟಮರೇ ಆಗಿರ್ಬೋದು, ಸೆಲ್ಲರೇ ಆಗಿರ್ಬೋದು, ಅದಕ್ಕೆ ಪ್ರೂಫ್ ಅಂತ ಹೇಳ್ಬಿಟ್ಟು ಇರಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮ ಒಂದು ಅಮೌಂಟ್ ರೀಫಂಡ್ ಆಗೋದು. ಹಾಗಾಗಿ ಪ್ರೂಫ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿ, ಅನ್ಬಾಕ್ಸಿಂಗ್ ವೀಡಿಯೋ. ಓಕೆನಾ. ನೀವು ಸೆಲ್ಲರ್ ಆಗಿದ್ದರೆ ಕಸ್ಟಮರಿಂದ ಬಂದಿರೋ ರಿಟರ್ನ್ ಆರ್ಡರ್ ಏನಿರುತ್ತೆ ಅದನ್ನು ಓಪನ್ ಮಾಡಬೇಕಂದ್ರೆ ನೀವು ಒಂದು ವೀಡಿಯೋ ಮಾಡ್ಕೊಳ್ಳಿ, ಅದು ಪ್ರೂಫ್ ಆಗುತ್ತೆ. ಆವಾಗ ಮಾತ್ರ ನಿಮಗೆ ಕ್ಲೇಮ್ ಒಂದು ಸ್ಟ್ರಾಂಗ್ ಆಗಿ ನೀವು ರೈಸ್ ಮಾಡ್ಕೋಬೋದು. ಸೆಕೆಂಡ್ ಬಂದುಬಿಟ್ಟು ಮೀಶೋ ಸೆಲ್ಲರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ರೈಸ್ ಕ್ಲೇಮ್ ಅಂತ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಓಕೆನಾ. ಸೊ ಇಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ಸ್ ತೋರಿಸುತ್ತೆ, ಯಾವ್ಯಾವ ಒಂದು ಪ್ರಾಡಕ್ಟ್ಸ್ ಏನು ಆರ್ಡರ್ ಬಂದಿರುತ್ತೆ ಅದನ್ನು ತೋರಿಸುತ್ತೆ. ಯಾವ ಒಂದು ಆರ್ಡರ್ ರಿಟರ್ನ್ ಬಂದಿದೆ, ಯಾವ ಒಂದು ಆರ್ಡರ್ಗೆ ನೀವು ಕ್ಲೇಮ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅದರ ಒಂದು ಇನ್ಫಾರ್ಮೇಷನ್ ತೋರಿಸುತ್ತೆ. ಅಲ್ಲಿ ನೀವು ಪ್ರೂಫ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಯಾವ ಒಂದು ಪ್ರಾಡಕ್ಟ್ ರಿಟರ್ನ್ ಬಂದಿರುತ್ತೆ ಅಲ್ವಾ, ಅದರ ಒಂದು ಪ್ರೂಫ್, ಏನಾದರೂ ಡ್ಯಾಮೇಜ್ ಆಗಿದೆಯಾ, ಏನಾಗಿದೆ, ಅದರ ಒಂದು ರೀಸನ್ ಏನಿದೆ ಅದನ್ನು ಬರೆದ್ಬಿಟ್ಟು, ರಾಂಗ್ ಐಟಮ್ ಬಂದಿದೆಯಾ ಅಥವಾ ಖಾಲಿ ಬಂದಿದೆಯಾ, ಡ್ಯಾಮೇಜ್ ಆಗಿದೆಯಾ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅದನ್ನು ನೀವು ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಪ್ರೂಫ್ನ ಸ್ಟ್ರಾಂಗ್ ಇದ್ದರೆ ನಿಮ್ಮ ಒಂದು ಕ್ಲೇಮ್ ಏನಿರುತ್ತೆ ಅದು ಅಪ್ರೂವ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಹಾಗಾಗಿ ಪ್ರೂಫ್ ಕರೆಕ್ಟಾಗಿರಬೇಕು. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಬರಿಬೇಕಾಗುತ್ತೆ ನಿಮ್ಮೊಂದು ಇಶ್ಯೂ ಏನಿದೆ. ಸೊ ಕಸ್ಟಮರ್ ರಾಂಗ್ ಪ್ರಾಡಕ್ಟ್ ರಿಟರ್ನ್ ಮಾಡಿದ್ದಾರೆ ಅಥವಾ ಅಟ್ಯಾಚ್ಡ್ ವೀಡಿಯೋಸ್ ಶೋ ಅನ್ಬಾಕ್ಸಿಂಗ್ ವಿತ್ ಬಾರ್ಕೋಡ್ ಅಂತ ಬಿಟ್ಟು. ಓಕೆನಾ. ಯಾಕಂದರೆ ಬಾರ್ಕೋಡೆಡ್ ಕವರ್ಸ್ ನಾನು ಯಾಕೆ ಯೂಸ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಇದಕ್ಕೆ. ಓಕೆನಾ. ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ಪ್ರಾಡಕ್ಟ್ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಕಣ್ಣಿಗೆ ನಮಗೆ ಕಾಣುತ್ತೆ. ಆಮೇಲೆ ಆ ಬಾರ್ಕೋಡೆಡ್ ಕವರ್ ಮೇಲೆ ಒಂದು ಕೋಡ್ ಇರುತ್ತೆ ನೋಡಿ, ಅದು ಈ ಒಂದು ಕ್ಲೇಮ್ ಮಾಡ್ಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟ್ರಾಂಗ್ ಆಗಿ ನಮಗೆ ಒಂದು ಎವಿಡೆನ್ಸ್ ಇರುತ್ತೆ. ಓಕೆನಾ. ಹಾಗಾಗಿಬಿಟ್ಟು ಬೇರೆ ಕವರ್ ಯೂಸ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ ಎಲ್ಲಾದರೂ ಮಿಸ್ ಆದರೆ ಅಥವಾ ಮಿಸ್ ಮ್ಯಾಚ್ ಮಾಡಿದರೆ ಅಥವಾ ಆ ಒಂದು ಪ್ರಾಡಕ್ಟ್ ತೊಗೊಂಡು ಬೇರೆ ಪ್ರಾಡಕ್ಟ್ ಕಸ್ಟಮರ್ ಕಳಿಸಿದ್ರೆ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಾರ್ಕೋಡೆಡ್ ಕವರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಪರ್ಚೇಸ್ ಮಾಡಲೇಬೇಕು. ಓಕೆನಾ. ಸೊ ಈ ರೀತಿ ನೀವು ಕ್ಲೇಮ್ನ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಮೀಶೋ ಕಂಪ್ನಿದವರು ಅದರ ಮೇಲೆ ವರ್ಕ್ ಮಾಡ್ತಾರೆ. ಸೊ ಈ ಒಂದು ಜೆನ್ಯೂನ್ ಪ್ರೂಫ್ ಇದ್ದರೆ, ಈ ಒಂದು ನೀವು ಏನು ಕಸ್ಟಮರ್ ಬಂದಿರುತ್ತೆ ವಿಡಿಯೋ ಪ್ರೂಫ್ ಎಲ್ಲನೂ ವಿತ್ ಪ್ರೂಫ್ ನೀವೇನಾದರೂ ಸಬ್ಮಿಟ್ ಮಾಡಿದರೆ, ಮೀಶೋ ಕಂಪ್ನಿದವರು ಅದನ್ನೆಲ್ಲ ಸರ್ಚ್ ಮಾಡಿ ಟೀಮ್ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದ್ದರೆ 3 to 7 days ಒಳಗಡೆ ನಿಮ್ಮೊಂದು ಕ್ಲೇಮ್ ಏನಿರುತ್ತೆ ಅಪ್ರೂವ್ ಆಗಿ ನಿಮ್ಮೊಂದು ಲಾಸ್ ಕವರ್ ಆಗುತ್ತೆ. ಓಕೆನಾ. ನಿಮಗೇನು ಕೈಲಿ ನೀವು ಚಾರ್ಜಸ್ ಹಾಕಿರ್ತೀರಲ್ವ, ಆ ಒಂದು ಅಮೌಂಟ್ ನಿಮ್ಗೆ ಏನಾಗುತ್ತೆ ಮೀಶೋದವರು 3 ರಿಂದ 7 ದಿನದಲ್ಲಿ ನಿಮಗೆ ನಿಮ್ಮೊಂದು ಅಕೌಂಟ್ಗೆ ರಿಫಂಡ್ ಮಾಡ್ತಾರೆ. ಓಕೆನಾ. ಸೊ ಅಥವಾ ಇನ್ಕಂಪ್ಲೀಟ್ ಆದರೆ ಪ್ರೂಫ್ ಇದ್ದರೆ ರಿಜೆಕ್ಟು ಆಗ್ಬೋದು. ಓಕೆನಾ. ನಿಮ್ಮೊಂದು ಪ್ರೂಫ್ ಸ್ಟ್ರಾಂಗ್ ಇದ್ದರೆ ಇದು ನಿಮಗೆ ಕ್ಲೇಮ್ ಅನ್ನೋದು ರಿಫಂಡ್ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಅದು ರಿಜೆಕ್ಟ್ ಕೂಡ ಆಗ್ಬೋದು. ಓಕೆನಾ. ಸೊ ಮೇನಾಗಿ ನೀವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು ಏನಂದರೆ, ಎಲ್ಲ ರಿಟರ್ನ್ಸ್ ನೀವೇನಾದರೂ ಪ್ರಾಡಕ್ಟ್ ರಿಟರ್ನ್ ಆದರೆ ಮೇನಾಗಿ ನೀವೇನು ಮಾಡಬೇಕು, ಅನ್ಬಾಕ್ಸಿಂಗ್ ವೀಡಿಯೋ ಕಂಪಲ್ಸರಿಯಾಗಿ ಮಾಡ್ಕೋಬೇಕು ಒಂದು. ಇನ್ನೂ ಒಂದು ಟ್ರಾನ್ಸ್ಪರೆಂಟ್ ಬಾರ್ಕೋಡೆಡ್ ಪ್ಯಾಕೇಜಿಂಗ್ ಯೂಸ್ ಮಾಡಿದ್ರೆ ರೀಫಂಡ್ ಅಂದರೆ ರಿಟರ್ನ್ ಕಡಿಮೆ ಆಗುತ್ತೆ. ಓಕೆನಾ. ಕಸ್ಟಮರ್ ರಿಟರ್ನ್ ಮಾಡೋದು ತುಂಬ ಕಡಿಮೆ ಆಗುತ್ತೆ, ಫ್ರಾಡ್ ರಿಟರ್ನ್ಸ್. ಓಕೆನಾ. ಸೊ ರಿಜೆಕ್ಟ್ ಆಯಿತು ಅಂದರೆ ಅಪೀಲ್ ಆಪ್ಷನ್ ಯೂಸ್ ಮಾಡಿ ಮತ್ತೆ ನೀವು ಪ್ರೂಫ್ ಸಬ್ಮಿಟ್ ಮಾಡ್ಬೋದು. ಓಕೆನಾ. ಇನ್ ಕೇಸ್ ಏನಾದರೂ ರಿಜೆಕ್ಟ್ ಆದರೆ ಅಪೀಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮೊಂದು ಪ್ರೂಫ್ನ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಈ ಥರ ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಓಕೆನಾ. ಸೊ ಇಷ್ಟು ಈಸಿಯಾಗಿ ನೀವು ನಿಮ್ಮ ಒಂದು ಅಮೌಂಟ್ನ ನೀವು ವಾಪಸ್ ರೀಫಂಡ್ ಮೀಶೋ ಕಂಪ್ನಿ ಕಡೆಯಿಂದ ಕ್ಲೇಮ್ನ ಮಾಡ್ಕೋಬೋದು. ಇದಕ್ಕೂ ಮೀರಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ತಿಳಿಸ್ಕೊಡ್ತೀನಿ. ಆದರೆ 100% ನೀವೇನಾದ್ರು ಸೆಲ್ಲರ್ ಅಕೌಂಟ್ ಓಪನ್ ಮಾಡಿದ್ದೀರಾ, ಸೆಲ್ಲರ್ಸ್ ಇದ್ದೀರಾ ಅಂದರೆ ಬಾರ್ಕೋಡೆಡ್ ಕವರ್ಸ್ನ ತುಂಬಾ ಯೂಸ್ ಮಾಡಿ. ಯಾಕಂದರೆ ಅದು ನಿಮಗೆ ಒಂದು ಸ್ಟ್ರಾಂಗ್ ಪ್ರೂಫ್ ಆಗುತ್ತೆ. ನೀವೇನಾದರೂ ಬೇರೆ ಬ್ರ್ಯಾಂಡ್ದು ಅಥವಾ ಯಾವುದೋ ಒಂದು ಕೊರಿಯರ್ನ ಯೂಸ್ ಮಾಡಿ ಪ್ರಾಡಕ್ಟ್ನ ಕಳಿಸಿದ್ರೆ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಹಿಂದೆ ಒಂದು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಹಾಕಿದ್ದೀನಿ, ನಿಮಗೆ ಏನಾದರೂ ಬೇಕಾಗಿದ್ದರೆ ಅದನ್ನು ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.